ಹಾಯ್ ಎಲ್ಲಾ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 13 ಅಗ್ನಿ ಪರೀಕ್ಷೆ ಶೋ ನೀವೆಲ್ಲರೂ ನೋಡ್ತಾ ಇದ್ದೀರಾ ಆಯ್ತಾ. ನಿಜವಾಗ್ಲೂ ಕೂಡ ಎಪಿಸೋಡ್ಗಳು ಈಗ ಸ್ವಲ್ಪ ತುಂಬಾನೇ ಚೆನ್ನಾಗಿದೆ. ನನಗೆ ಬುಧವಾರದ ಎಪಿಸೋಡ್ ನೋಡಿದ್ಮೇಲೆ ನಾನು ಸ್ವಲ್ಪ ವಿಷಯಗಳನ್ನ ನಿಮ್ಮ ಹತ್ರ ಹೇಳ್ಬೇಕು ನಿಮಗೆ ಆಯ್ತಾ. ಅದನ್ನ ರೀಚ್ ಮಾಡ್ಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ, ಲೈಕ್ ಮಾಡಿ, ಯಾಕೆಂದ್ರೆ 4 ಜನ ವಿಡಿಯೋ ನೋಡಕ್ ಹೆಲ್ಪ್ ಆಗುತ್ತೆ. ಓಕೆನಾ? ಬುಧವಾರದ ಎಪಿಸೋಡ್ ಅಲ್ಲೂ ಕುಮಾರ್ ಇರ್ಲಿಲ್ಲ. ಎಪಿಸೋಡ್ ರಿವ್ಯೂ ಆಮೇಲೆ ಮಾಡ್ತೀನಿ. ಎಪಿಸೋಡ್ ಸೂಪರ್ ಆಗಿದೆ. ಕುಮಾರಿ ಅವರು ಇಲ್ಲ, ಸೂಪರ್ ಆಗಿ ಗೇಮ್ ನಡೀತಾ ಇದಾವೆ. ಗೇಮ್ ಆಡ್ತಿರೋರ್ನ ನೋಡ್ಬಿಟ್ರೆ ತಲೆಕೆಟ್ಟು ಹೋಗ್ತಾ ಇದೆ. ಸೂಪರ್ ಆಗಿ ಗೇಮ್ ಆಡ್ತಾ ಇದಾರೆ, ಸೂಪರ್ ಆಗಿ ಗೇಮ್ ಆಡ್ತಾ ಇದಾರೆ. ಏನ್ ಗುರು ಗೇಮು, ಅಯ್ಯಯ್ಯೋ ಸಕ ಲಿಕ್ಕಿತ್ತು. ನೋಡಿದ್ರ ಗೇಮ್ ಇರ್ಬೋದು, ಸಹನಾ ಶಿವಣ್ಣನ್ ಗೇಮ್ ಇರ್ಬೋದು, ಅದೇ ರೀತಿ ಸ್ನೇಹ ಗೌಡದು, ಲಕ್ಷ್ಮೀ ಗೌಡದ್ದು, ಅನನ್ಯ, ರತ್ನಮ್ಮ, ನಮ್ ಚರಣ್, ಅಯ್ಯೋ ಚರಣ್ ಶೆಟ್ಟಿ, ಎಕ್ಸ್ಟ್ರಾ ಆರ್ಡಿನರಿ ಗೇಮು, ಎಲ್ಲ ಗೇಮ್ ಆಡ್ತಾ ಇದ್ದಾರೆ. ಸರಿಯಾ? ಅಲ್ಲಿ ನಮ್ಮ ಕುಮಾರಿ ಇಲ್ಲ. ಸರಿಯಾ? ಕುಮಾರಿ ಅವರಿಗೆ ವೋಟ್ ಹಾಕಿಂತ ಜಿಯೋ ಹಾಟ್ ಸ್ಟಾರ್ ಅಲ್ಲಿ ಆ ಒಂದು ಏನು ವೋಟಿಂಗ್ ಪ್ಯಾಟರ್ನ್ ಬರುತ್ತಲ್ಲ, ಅದರಲ್ಲಿ ವೋಟಿಂಗ್ ಅಲ್ಲಿ ಫೋಟೋ ಕಾಣ್ತಾ ಇದೆ. ನಮ್ಮ ಜನ ವೋಟ್ ಮಾಡ್ತಾ ಇದ್ದಾರೆ. ಹೌದು, ಕುಮಾರಿಗೆ ವೋಟ್ ಮಾಡ್ತಾ ಇದ್ದೀರಾ. ಓಕೆ, ಕುಮಾರಿ ಮೇಲೆ ಒಂದು ಪ್ರೀತಿ ಇದೆ, ಕನ್ಸರ್ನ್ ಇದೆ ನಿಮಗೆಲ್ಲ. ಓಕೆ, ನನಗೂ ಕೂಡ ಪ್ರೀತಿ ಇದೆ, ಕನ್ಸರ್ನ್ ಇದೆ. ನಾನು ಕುಮಾರಿ ಬಗ್ಗೆ ಸ್ವಲ್ಪ ವಿಷಯನ ಸ್ಟಡಿ ಮಾಡಿದೆ. ನನಗೆ ಅರ್ಥ ಆಗಿದ್ದೇನು ಗೊತ್ತಾ, ಕುಮಾರಿಯ ಒಂದು ಏನು ಈ ಒಂದು ಬಡತನ, ಅದು ಸಿಂಪ್ಲಿ ಅಂತ ಹೇಳ್ತಾರಲ್ವಾ, ಈ ಕುಮಾರಿಯ ಬಡತನ ಅಗ್ನಿ ಪರೀಕ್ಷೆ ಶೋ ಅಲ್ಲಿ ರಿವೀಲ್ ಆಗ್ತಿದ್ದಂತಾನೆ ಸಿಂಪತಿ ಸ್ಟಾರ್ಟ್ ಆಯ್ತು ಕುಮಾರಿ ಮೇಲೆ. ಸರಿಯಾ? ಕುಮಾರಿಯ ಈ ಸಿಂಪತಿ ಕಾರ್ಡು ಆಯ್ತಾ ಎಲ್ಲಿ ತನಕ ಹೋಗಿ ಮುಟ್ಟಿದೆ ಅಂದ್ರೆ, ಅಗ್ನಿ ಪರೀಕ್ಷೆ ಶೋ ಅಲ್ಲಿ ಗೇಮ್ ಆಡ್ಲಿಲ್ಲ ಅಂದ್ರೂ ಕೂಡ ಕುಮಾರಿ ಬಿಗ್ ಬಾಸ್ ಕನ್ನಡ ಸೀಸನ್ 13 ಕಂಟೆಸ್ಟೆಂಟ್ ಆಗ್ತಾ ಇದ್ದಾಳೆ. ಇದು ನಿಜವಾಗ್ಲೂ ಕೂಡ ನನಗೆ ಹೆಂಗ್ ಹೇಳ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ ನನಗೆ. ಈ ಬಿಗ್ ಬಾಸಿನ ಮಾಸ್ಟರ್ ಪ್ಲಾನ್ ಏನಿದೆ, ಈ ಮಾಸ್ಟರ್ ಮೈಂಡ್ ಪ್ಲಾನ್ ಅಂದ್ರೆ ಕುಮಾರಿಯ ಸಿಂಪತಿನ ಇಟ್ಕೊಂಡು ಕುಮಾರಿನ ಡೈರೆಕ್ಟ್ ಬಿಗ್ ಬಾಸ್ ಮನೆಗೆ ಕಳಿಸುವಂತಹ ಪ್ರಯತ್ನ ಮಾಡ್ತಾ ಇದೆ ನಮ್ಮ ಬಿಗ್ ಬಾಸ್ ಟೀಮ್. ಇದು ತುಂಬಾ ತಪ್ಪು. ಓಕೆ, ಕುಮಾರಿಯ ಸಿಂಪತಿನ ನೀವು ಅಗ್ನಿ ಪರೀಕ್ಷೆ ಶೋ ಅಲ್ಲಿ ತೋರಿಸಿದ್ರಿ. ಕುಮಾರಿ ಬಡವಳು ಆಯ್ತಾ, ಕುಮಾರಿಗೆ ಆಯ್ತಾ ಕಷ್ಟ ಇದೆ, ಅದೆಲ್ಲದೂ ಓಕೆ. ಬಟ್ ಈ ಸಿಂಪತಿ ನಿಜವಾಗ್ಲೂ ಬೇರೆ ಕಂಟೆಸ್ಟೆಂಟ್ಗಳಿಗೆ ತುಂಬಾ ಹೊಡ್ತಾ ಬೀಳುತ್ತೆ. ತುಂಬಾ ಅಂದ್ರೆ ತುಂಬಾ ಹೊಡ್ತಾ ಬೀಳುತ್ತೆ. ಅದು ನಿಜವಾಗ್ಲೂ ಕೂಡ ಅನ್ಫೇರ್ ಆಗೋಗ್ಬಿಡುತ್ತೆ. ನೀವ್ ಹೆಂಗ್ ಬೇಕಾದ್ರೂ ಅಂದ್ಕೊಳ್ಳಿ. ನಾನು ಡೀಟೇಲ್ ಆಗಿ ಸ್ಟಡಿ ಮಾಡಿದ್ಮೇಲೆ ಈ ವಿಡಿಯೋನ ನಿಮ್ ಮುಂದೆ ತರ್ತಾ ಇದ್ದೀನಿ. ಅಂದ್ರೆ ಕುಮಾರಿಯ ಸಿಂಪತಿ ಚೆನ್ನಾಗಿ ವರ್ಕೌಟ್ ಆಗಿ ಕುಮಾರಿ ಇವಾಗ ಡೈರೆಕ್ಟ್ ಬಿಗ್ ಬಾಸ್ ಕನ್ನಡ ಸೀಸನ್ 13 ಬರ್ತಾ ಇದ್ದಾರೆ. ಅವ್ರಿಗೆ ವೋಟ್ ಆಗ್ತಾ ಇದಾರೆ ಅಂದ್ರೆ ನಾನು ಒಂದು ನಿಮಗೆ ಹೇಳ್ಬಿಡ್ತೀನಿ. ಬೆಸ್ಟ್ ಇಂಪ್ರೆಷನ್ ಇಸ್ ಬೆಸ್ಟ್ ಇಂಪ್ರೆಷನ್ ಅಂತಾರೆ ನಮ್ಮಲ್ಲಿ. ಬೆಸ್ಟ್ ಇಂಪ್ರೆಷನ್ ಇಸ್ ಆಯ್ತಾ, ಅದೇ ಫಸ್ಟ್ ಇಂಪ್ರೆಷನ್ ಇಸ್ ಎ ಬೆಸ್ಟ್ ಇಂಪ್ರೆಷನ್ ಅಂತ ಹೇಳ್ತಾರೆ ನಮ್ಮಲ್ಲಿ. ಕುಮಾರಿಯ ಫಸ್ಟ್ ಇಂಪ್ರೆಷನ್ ಜನಗಳಿಗೆ ಆಯ್ತಾ ಒಂಥರ ಬೆಸ್ಟ್ ಅನ್ಸ್ಬಿಟ್ಟಿದೆ. ಕುಮಾರಿ ಬಡವಳು, ಕುಮಾರಿ ಆಯ್ತಾ ತುಂಬಾ ಚೆನ್ನಾಗಿ ಗೇಮ್ ಮಾಡ್ತಾ ಇದ್ದಾಳೆ, ಕುಮಾರಿ ಗಿಲ್ಲಿ ತರನೇ. ಆಕ್ಚುಲ್ ಆಗಿ ಹೇಳ್ಬೇಕು ಅಂತಂದ್ರೆ ಕುಮಾರಿ ಗಿಲ್ಲಿನ ಮುಕ್ಕಾಲೋಸಿ ಕಾಪಿ ಮಾಡಿದಾಳೆ. ನಾನು ಒಂದು ರಿವ್ಯೂವರ್ ಆಗಿ ದಯವಿಟ್ಟು ಇದೊಂದು ವಿಷಯದಲ್ಲಿ ನಾನು ಬೇರೆ ಕಂಟೆಸ್ಟೆಂಟ್ಗಳನ್ನ ಆಯ್ತಾ ತಪ್ಪಾಗಿ ನೋಡಕ್ಕೆ ನಾನು ರೆಡಿ ಇಲ್ಲ. ನಾನು ದಯವಿಟ್ಟು ರೆಡಿ ಇಲ್ಲ. ಯಾಕೆಂದ್ರೆ ಕುಮಾರಿ ಬಿಗ್ ಬಾಸ್ ಕನ್ನಡ ಸೀಸನ್ 13 ಕಾಲಿಟ್ಟ ಮೇಲೆ ಈ ಸಿಂಪತಿ ಕಾರ್ಡ್ ಚೆನ್ನಾಗಿ ವರ್ಕೌಟ್ ಆಗಿ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಸೆಲೆಬ್ರಿಟಿ ಕಂಟೆಸ್ಟೆಂಟ್ಗಳು ಆಯ್ತಾ ನೆಕ್ಸ್ಟ್ ಲೆವೆಲ್ ಅಲ್ಲಿ ಟ್ರೋಲ್ ಆಗ್ತಾರೆ. ನೆಕ್ಸ್ಟ್ ಲೆವೆಲ್ ಅಲ್ಲಿ ದಯವಿಟ್ಟು ಪ್ರೇಕ್ಷಕರೇ, ಬಿಗ್ ಬಾಸ್ ಪ್ರೇಕ್ಷಕರೇ, ನಿಮ್ಮೆಲ್ಲರಿಗೂ ಹೇಳ್ತಿರೋದು, ದಯವಿಟ್ಟು ಆಯ್ತಾ ಒಂದು ಸೈಡ್ ಹೋಗ್ಬೇಡಿ. ಒಂದು ಸೈಡ್ ಹೋಗ್ಬಿಟ್ರೆ ಏನಾಗುತ್ತೆ, ಶೋ ಮಜಾ ಬರಲ್ಲ. ಬಿಗ್ ಬಾಸಿಗೆ ಮಜಾನೇ ಇರಲ್ಲ ಆಯ್ತಾ. ನಿಜವಾಗ್ಲು ಕುಮಾರಿ ಬಿಗ್ ಬಾಸ್ ಕನ್ನಡ ಸೀಸನ್ 13 ಬಂದಾಗ ಕುಮಾರಿ ಮೈಂಡ್ ಅಲ್ಲಿ ಫಿಕ್ಸ್ ಆಗಿದ್ದಾಳೆ. ಓಕೆ, ಗಿಲ್ಲಿ ತರ ನಾನು ಗೇಮ್ ಮಾಡ್ದಂಗೆ ಬಿಗ್ ಬಾಸ್ ವಿನ್ ಆಗ್ತೀನಿ, ನಾನು ಸಸ್ಟೈನ್ ಆಗ್ತೀನಿ ಅಂತ ತುಂಬಾ ಚೆನ್ನಾಗಿ ಕುಮಾರಿ ಪ್ರಿಪ್ಲಾನ್ ಮಾಡ್ಕೊಂಡು ಗಿಲ್ಲಿನ ಆಯ್ತಾ ಅವ್ರು ಕಾಪಿ ಮಾಡ್ತಾ ಇದ್ದಾರೆ. ಈಗ ಗಿಲ್ಲಿಯ ಕಾಪಿ ಮಾಡೋದನ್ನ ಪಕ್ಕಕ್ಕಿಡಿ. ಬಟ್ ಕುಮಾರಿಯ ಸಿಂಪತಿ ಬೇರೆ ಕಂಟೆಸ್ಟೆಂಟ್ಗಳಿಗೆ ತುಂಬಾ ಹೊಡ್ತಾ ಬೀಳುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಹೊಡ್ತಾ ಬೀಳುತ್ತೆ. ನಿಜವಾಗ್ಲೂ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಏನ್ ಅನಿಸ್ತು ದಯವಿಟ್ಟು ನನಗೆ ಕಮೆಂಟ್ ಮಾಡಿ. ನಾನು
ಕುಮಾರಿನ ತಪ್ಪಾಗಿ ಹೇಳ್ತಾ ಇಲ್ಲ. ಕುಮಾರಿ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಬರ್ಲಿ, ಇದೆಲ್ಲ ಬಿಗ್ ಬಾಸಿನ ಮಾಸ್ಟರ್ ಪ್ಲಾನು. ಕುಮಾರಿ ಅಗ್ನಿ ಪರೀಕ್ಷೆ ಶೋ ಅಲ್ಲಿದ್ದು ಗೇಮ್ ಅಲ್ಲಿ ಕುಮಾರಿ ಗೆಲ್ಲಕ್ಕಾಗಲ್ಲ ಅಂತನೋ ಇನ್ಯಾವುದ ವಿಷಯಕ್ಕೆ ಕುಮಾರಿ ಅಗ್ನಿ ಪರೀಕ್ಷೆ ಶೋ ಅಲ್ಲಿ ಇಲ್ಲ, ಆಯ್ತಾ. ಆದರೆ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಕುಮಾರಿ ಬರೋದಂತೂ 100% ಅಲ್ಲ 1000% ಕುಮಾರಿ ಬರ್ತಾರೆ. ಇಲ್ಲಿ ಬಿಗ್ ಬಾಸ್ ಮಾಡ್ತಿರುವಂತ ಮಾಸ್ಟರ್ ಪ್ಲಾನ್ ಗಿಮಿಕ್ ಏನ್ ಗೊತ್ತಾ, ಕುಮಾರಿ ಅಗ್ನಿ ಪರೀಕ್ಷೆ ಶೋ ಅಲ್ಲಿ ಗೇಮ್ ಹೆಂಗೂ ಆಡಲ್ಲ, ಆಯ್ತಾ. ಏನೋ ಒಂದು ಮಾಡಿ ಕುಮಾರಿನ ಏನೋ ಒಂದು ಸಿಂಪತಿ ಕ್ರಿಯೇಟ್ ಮಾಡಿ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಕಳಿಸ್ಬೇಕು. ಅದು ತುಂಬಾ ಚೆನ್ನಾಗಿ ಮಾಡುತ್ತೆ ಬಿಗ್ ಬಾಸ್. ಇಲ್ಲಿ ಕುಮಾರಿ ಕಷ್ಟಕ್ಕೆ ಸಹಾಯ ಮಾಡ್ತೀರಾ ಮಾಡಿ, ನಮ್ಗೇನು ಇದಿಲ್ಲ. ಕುಮಾರಿ ತಾಯಿಯ ಆರೋಗ್ಯಕ್ಕೆ ಸಹಾಯ ಮಾಡ್ತೀರಾ ಮಾಡಿ, ಅವ್ರಿಗೆ ಒಂದು ಕಷ್ಟಕ್ಕೆ ನೆರವಾಗ್ತೀರಾ ನೆರವಾಗ್ಲಿ. ಆದ್ರೆ ಬಿಗ್ ಬಾಸ್ ಮನೆ ಸಿಂಪತಿಯಿಂದಾಗಿ, ಆಯ್ತಾ, ಬಿಗ್ ಬಾಸ್ ಮನೆಯಲ್ಲಿ ಈ ಸಿಂಪತಿ ಕಡಿಮೆ ಆಗ್ಬಾರ್ದು ಅನ್ನೋದು ನನ್ನ ಒಂದು ಅನಿಸಿಕೆ. ಹೇಗೆಂದ್ರೆ ನಿಜವಾಗ್ಲೂ ಸಹನಾ ಶಿವಣ್ಣ ಅವರೆಲ್ಲ ಗಂಡು ಮಕ್ಳ ಹತ್ರ ತೊಡೆ ತಟ್ಟಿ ಗೇಮ್ ಆಡ್ತಾರ್ರಿ. ಅವರೆಲ್ಲ ಡಾಕ್ಟ್ರುಗಳು. ಸ್ನೇಹ ಗೌಡ, ಅನನ್ಯ ಅವರೆಲ್ಲ ನಿಜವಾಗ್ಲೂ ಕೂಡ ಎಂತ ಫೈಟ್ ಕೊಟ್ಟು ಗೇಮ್ ಆಡ್ತಿದಾರೆ ಗೊತ್ತಾ. ಚರಣ್ ಲಿಕ್ಕಿದ್ ಗೇಮ್ ನೋಡಿ ನಾನ್ ತಲೆ ಕೆಟ್ಟೋಯ್ತು ನನಗೆ ಇವತ್ತು ಬುಧವಾರದ ಎಪಿಸೋಡ್ ಅಲ್ಲಿ. ಸೂಪರ್ ಆಗಿ ಗೇಮ್ ಆಡ್ತಿದ್ರು. ನಾನು ಹೇಳ್ತಿರೋದು ಗೊತ್ತಾ, ತುಂಬಾ ಕಷ್ಟಪಟ್ಟು ತುಂಬಾ ಪೊಟೆನ್ಶಿಯಲ್ ಇರುವಂತಹ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಕನ್ನಡ ಸೀಸನ್ 13 ಹೋಗ್ಬೇಕು. ಯಾಕೆಂದ್ರೆ ಇದನ್ನ ಬರ್ದಿಟ್ಕೊಳ್ಳಿ ನೀವು. ಕುಮಾರಿ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಬಂದ ಮೇಲೆ ಕುಮಾರಿಗೆ ಈಗ ಬರ್ತಿರುವ ವೋಟ್ ಇರ್ಬೋದು, ಸೋಷಿಯಲ್ ಮೀಡಿಯಾ ಸಪೋರ್ಟ್ ಇರ್ಬೋದು, ಈ ಸಿಂಪತಿ ಕಾರ್ಡು ಇವೆಲ್ಲವೂ ಸೇರಿ ಪಾಪ ಸೆಲೆಬ್ರಿಟಿ ಕಂಟೆಸ್ಟೆಂಟ್ಗಳನ್ನ, ಆಯ್ತಾ, ಒಂದ್ ಲೆಕ್ಕಕ್ಕೆ ಮಾಡ್ಬಿಡ್ತಾರೆ ಕಣ್ರಿ ಸೋಷಿಯಲ್ ಮೀಡಿಯಾದಲ್ಲಿ. ಒಂದ್ ಲೆಕ್ಕಕ್ಕೆ ನನಗೆ ಈಗ ಕುಮಾರಿಯ, ಆಯ್ತಾ, ಒಂದು ಏನು ಅನ್ನೋದು ನನಗೆ ಕುಮಾರಿದೊಂದು ಗೊತ್ತಾಯ್ತು ನನಗೆ, ಆಯ್ತಾ. ಯಾಕೆಂದ್ರೆ ಕುಮಾರಿಯ ಪಾಯಿಂಟು, ಕುಮಾರಿ ನಡ್ಕಂತಿರೋ ರೀತಿ ಅದೆಲ್ಲವೂ ನನಗೆ ಒಂದ್ ಕಡೆಯಿಂದ ಕ್ಲಿಯರ್ ಆಗಿ ಹಾಕುವಂತ. ಯಾಕೆಂದ್ರೆ ನಿಮ್ಗೆಲ್ಲರಿಗೂ ಗೊತ್ತು ನನ್ನ ಬಗ್ಗೆ, ನಾನು ತುಂಬಾ ಡೀಪ್ ಆಗಿ ಸ್ಟಡಿ ಮಾಡ್ತೀನಿ ಒಂದು ಕಂಟೆಸ್ಟೆಂಟ್ ಬಗ್ಗೆ, ತುಂಬಾ ಡೀಪ್ ಆಗಿ ಸ್ಟಡಿ ಮಾಡ್ತೀನಿ. ಬಟ್ ಕುಮಾರಿ, ಆಯ್ತಾ, ತುಂಬಾ ಬುದ್ಧಿವಂತಿಕೆಯಿಂದ ಗೇಮ್ ಆಡ್ತಾಳೆ, ತುಂಬಾ ಬುದ್ಧಿವಂತಿಕೆಯಿಂದ. ಯಾಕೆಂದ್ರೆ ಅಗ್ನಿ ಪರೀಕ್ಷೆ ಶೋ ಅಲ್ಲಿ ಮೊನ್ನೆ ಏನು, ಆಯ್ತಾ, ಕಿರಣ್ ಶಾಸ್ತ್ರಿಗಳು ಹೇಳದ್ಲಲ್ಲ, ಅಯ್ಯೋ ಕಿರಣ್ ಅಂತೇಳಿ ನಾನು ನುಲ್ಕೊಂಡು ನಿಮ್ಮ ಹತ್ರ ನಕ್ಕಂತ ನನ್ನ ಸೆಲೆಕ್ಟ್ ಮಾಡಿ ಅಂತ ಕೇಳ್ಬೇಕಿತ್ತು, ಒಂದು ಬಾಡಿ ಲ್ಯಾಂಗ್ವೇಜ್ ಮಾಡಿ ಎಲ್ಲ ಹೇಳಿದ್ಲಲ್ಲ. ಇದು ಎಲ್ಲವೂ ಕೂಡ ಕುಮಾರಿ ಗೊತ್ತಿದೆ, ಎಲ್ಲಿ ಯಾವ ಮಾತಾಡಿದ್ರೆ ಏನ್ ಮಾತಾಡಿದ್ರೆ ಕ್ಲಿಕ್ ಆಗುತ್ತೆ ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಿದೆ. ಕುಮಾರಿಗೆ ತುಂಬಾ ಚೆನ್ನಾಗಿ ತಲೆ ಇದೆ, ತುಂಬಾ ಚೆನ್ನಾಗಿ ತಲೆ ಇದೆ. ನಾನೊಬ್ರು ರಿವ್ಯೂಯರ್ ಆಗಿ ನಿಮಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಒನ್ ಸೈಡ್ ಹೋಗ್ಬೇಡಿ, ಎಲ್ಲರಿಗೂ ಆಪರ್ಚುನಿಟಿ ಕೊಡಿ. ಎಲ್ಲಾರನ್ನು, ಆಯ್ತಾ, ಎಲ್ಲಾರ ಗೇಮನ್ನು ನೋಡಿ ಬಿಗ್ ಬಾಸ್ ಮನೆಯಲ್ಲಿ, ಆಯ್ತಾ. ಗೇಮ್ ಚೆನ್ನಾಗಿ ಆಡ್ತಾರ, ನಮಗೆ ಎಂಟರ್ಟೈನ್ಮೆಂಟ್ ಮಾಡ್ತಾರ, ಅಂತವ್ರಿಗೆ, ಆಯ್ತಾ, ಸಪೋರ್ಟ್ ಮಾಡಿ, ಅಂತವ್ರಿಗೆ ಓಟ್ ಹಾಕಿ. ನಾನು ಹೇಳ್ತಾ ಇದ್ದೀನಿ ಗೊತ್ತಾ, ಕುಮಾರಿಗೆ ಸಪೋರ್ಟ್ ಮಾಡಿ, ನಾನು ಸಪೋರ್ಟ್ ಮಾಡಬೇಡಿ ಅಂತ ಹೇಳ್ತಿಲ್ಲ. ಕುಮಾರಿಗೋಸ್ಕರವಾಗಿ ಬೇರೆ ಕಂಟೆಸ್ಟೆಂಟ್ಗಳನ್ನ ಕೆಳಗಿಳಿಬೇಡಿ ಅಂತೀನಿ, ದಯವಿಟ್ಟು ಕೆಳಗಿಳಿಬೇಡಿ. ಅದಂಗ್ ಮಾಡಿದ್ರಿ ಅಂದ್ರೆ ನಿಜವಾಗ್ಲೂ ಹೇಳ್ತೀನಲ್ಲ, ಬಿಗ್ ಬಾಸ್ ಕನ್ನಡ ಸೀಸನ್ 13 ಎಕ್ಕುಟ್ಟು ಹೋಗುತ್ತೆ, ಎಕ್ಕುಟ್ಟು ಹೋಗುತ್ತೆ. ನೋಡಕ್ ಒಂದು ಚೂರು ಇಂಟ್ರೆಸ್ಟ್ ಇಲ್ದಂಗ ಆಗುತ್ತೆ. ಕುಮಾರಿ ಇವಾಗ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಶೋ ಅಲ್ಲಿ ಇಲ್ಲ. ಕುಮಾರಿನ ಮಾಸ್ಟರ್ ಪ್ಲಾನ್ ಮಾಡಿ ಬಿಗ್ ಬಾಸ್ ಟೀಮು ಸೂಪರ್ ಎಂಟ್ರಿ ಕೊಡಿಸುತ್ತೆ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ. ನೀವು ನೋಡ್ತಾ ಇರಬೇಕಾದ್ರೆ ಇದೆಲ್ಲ ಒಂದು ಪ್ಲಾನು. ನಿಜವಾಗ್ಲು ದಯವಿಟ್ಟು ಸಿಂಪತಿಗೆಲ್ಲ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳನ್ನ ಸೆಲೆಕ್ಟ್ ಮಾಡ್ಬೇಡಿ. ಸಿಂಪತಿಗೆಲ್ಲ ಬೇಕಾದ್ರೆ ಕುಮಾರಿಗೆ ಫೈನಾನ್ಷಿಯಲ್ ಆಗಿ ಸಪೋರ್ಟ್ ಮಾಡ್ಬೇಕಾ, ಖಂಡಿತವಾಗ್ಲು ಮಾಡೋಣ. ಅದಕ್ಕಾಗೆ ಬೇಕಾದ್ರೆ ಒಂದು ವಿಡಿಯೋ ಮಾಡಿ ನಾನು ಮಾಡ್ತೀನಿ. ಒಂದೊಂದು ರೂಪಾಯಿ ಹಾಕಿದ್ರು ಕುಮಾರಿ ಅವ್ರ ಕಷ್ಟ ತೀರುತ್ತೆ. ಇಲ್ಲಿ ಕಷ್ಟ, ಸಿಂಪತಿ ಇವೆಲ್ಲ ಬಿಗ್ ಬಾಸ್ ಮನೆಗೆ, ಆಯ್ತಾ, ಸೀಮಿತ ಆಗಬಾರ್ದು. ಯಾಕೆ ಅಂತಂದ್ರೆ ಈಗ ನಮ್ಮ ಕರ್ನಾಟಕ ಜನತೆ ಹೆಂಗ್ ಗೊತ್ತಾ, ಪಾಪ ಬಡವ್ರ ಹುಡುಗಿ, ಆಯ್ತಾ, ವಿನ್ ಆಗ್ಲಿ, ಬಡವ್ರ ಹುಡುಗಿ ಬಿಗ್ ಬಾಸ್ ಮನೆಗೆ ಬರ್ಲಿ ಅಂತ ನಾನು ಕೂಡ ಹಂಗೆ ಹೇಳ್ತಾ ಇದ್ದೀನಿ. ಬಟ್ ಅದು ಏನಾಗ್ಬೇಕು ಗೊತ್ತಾ, ಒನ್ ಸೈಡ್ ಆಗ್ಬಾರ್ದು. ಕುಮಾರಿ 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 ಕುಮಾರಿನೇ ವಿನ್ ಆಗ್ಬೇಕು, ಹಂಗಿರ್ಬಾರ್ದಂಗೆ. ಎಲ್ಲ 18 ಕಂಟೆಸ್ಟೆಂಟ್ಗಳನ್ನು ನಾವು ತಗೋಬೇಕು ಲೆಕ್ಕಕ್ಕೆ. ಪ್ರತಿಯೊಬ್ರು ಕಷ್ಟಪಟ್ಟ ಬಿಗ್ ಬಾಸ್ ಮನೆಗೆ ಬರ್ತಾರೆ, ಅವ್ರು ಏನೋ ಒಂದು ಅಚೀವ್ ಮಾಡ್ಬೇಕು ಬಿಗ್ ಬಾಸ್ ಕನ್ನಡ ಸೀಸನ್ 13 ಬರ್ತಾ ಇದಾರೆ. ಕುಮಾರಿಗೆ ನಾವು ಒನ್ ಸೈಡ್ ಆಗಿ ನಾವು, ಆಯ್ತಾ, ಕುಮಾರಿ ಪಾಪ, ಕುಮಾರಿ ಬಡವಳು ಅಂದ್ರೆ ನಾವು 17 ಕಂಟೆಸ್ಟೆಂಟ್ಗಳು ಅದರಿಂದ ಹೊಡ್ತಾ ತಿಂತಾರೆ. ಆಯ್ತಾ, ಇನ್ನೊಂದು ವೀಕ್ ಇದೆ ಬಿಗ್ ಬಾಸ್ ಕನ್ನಡ ಸೀಸನ್ 13. ನಾನು ಯಾಕೆ ಈ ವಿಷಯನ ನಿಮಗೆ ಈಗ ಹೇಳ್ತಿದ್ದೀನಿ ಅಂದ್ರೆ, ನಾನು ಪರಿಪೂರ್ಣವಾಗಿ ಎಲ್ಲ ಸ್ಟಡಿ ಮಾಡಿದ್ಮೇಲೆ ನನಗೆ ಗೊತ್ತಾಯ್ತು.
ಆಯ್ತಾ? ನಿಜವಾಗ್ಲೂ ನೀವೇನ್ ಅಂದ್ಕೊಂತೀರೋ ಏನೋ ಗೊತ್ತಿಲ್ಲ ನನಗೆ. ನೋಡಿ, ಕುಮಾರಿ ಒಳ್ಳೆ ಹುಡುಗಿ ಇರ್ಬೋದು, ಕಷ್ಟ ಇರ್ಬೋದು, ಅದೆಲ್ಲಾದು ಓಕೆ. ದಡ್ಡಿ ಅಂತೂ ಅಲ್ಲ, ದಡ್ಡಿ ಅಂತೂ ಅಲ್ಲ. ಶಿ ಇಸ್ ವೆರಿ ವೆರಿ ಸ್ಮಾರ್ಟ್ ವಾಟ್ ಶಿ ಇಸ್ ಡೂಯಿಂಗ್. ಶಿ ಇಸ್ ವೆರಿ ವೆರಿ ಸ್ಮಾರ್ಟ್ ವಾಟ್ ಶಿ ಇಸ್ ಡೂಯಿಂಗ್. ಆಯ್ತಾ? ಅವಳಿಗೆ ಗೊತ್ತಿದೆ ನಾನು ಏನು ಮಾಡ್ತಿದ್ದೀನಿ, ಎಲ್ಲಾ ಗೊತ್ತಿದೆ. ಕುಮಾರಿ ಅಂತೆ ಕಷ್ಟಪಡೋರು ತುಂಬಾ ಜನ ಇದ್ದಾರೆ. ಅವ್ರಿಗೆ ಕಷ್ಟಕ್ಕೆ ಹೆಲ್ಪ್ ಮಾಡ್ತೀರಾ, ಹೆಲ್ಪ್ ಮಾಡಿ. ಬಟ್ ಬಿಗ್ ಬಾಸ್ ಕನ್ನಡ ಸೀಸನ್ 13 ಅಂತ ಬಂದ್ರೆ ಪ್ರತಿಯೊಬ್ಬ ಕಂಟೆಸ್ಟೆಂಟ್ಗಳಿಗೂ ನೀವು ಸಪೋರ್ಟ್ ಮಾಡಿ ಅಂತೀನಿ. ಬಿಗ್ ಬಾಸ್ ನಿನ್ನ ಮಾಸ್ಟರ್ ಪ್ಲಾನ್ ಇದೆಯಲ್ಲ, ಬೇಜಾನ್ ಮಾಸ್ಟರ್ ಪ್ಲಾನ್ ಬಿಗ್ ಬಾಸ್ ಇಂದು. ಯಾಕೆಂದ್ರೆ ಅಗ್ನಿ ಪರೀಕ್ಷೆ ಶೋ ಅಲ್ಲಿ ಅವರು ತಲೆ ತಲೆ ಹೊಡ್ಕೊಂಡು ಗೇಮ್ ಆಡ್ತಾ ಇದ್ದಾರೆ. ಬಟ್ ಇಲ್ಲಿ ಸಿಂಪತಿ ವರ್ಕೌಟ್ ಆಯ್ತು. ಯಾರಿಗೆ? ಕುಮಾರಿಗೆ ಚಾನ್ಸ್ ಸಿಕ್ತು. ನೀನಿಬ್ರು ಬಿಡಿ, ನೀನಿಬ್ರು ಯಾರೋ ಇಬ್ರು ಬರ್ತಾರೆ. ಬಟ್ ಅದೇ ನಾನು ಹೇಳೋದೇನ್ ಗೊತ್ತಾ, ಬಿಗ್ ಬಾಸ್ ಕನ್ನಡ ಸೀಸನ್ 13 ಬಂದ ಮೇಲೆ ದಯವಿಟ್ಟು ಸಿಂಪತಿ ಕಡೆ ಹೋಗ್ಬೇಡಿ. ಎಲ್ಲರನ್ನು ನೋಡಿ, ಎಲ್ಲ ಕಂಟೆಸ್ಟೆಂಟ್ ಸಮವಾಗಿ ನೋಡಿ ಅಂತೀನಿ. ಬಟ್ ನನಗೆ ಗೊತ್ತಿಲ್ಲ, ನನಗೆ ಕುಮಾರಿ ಶಿ ಇಸ್ ಬ್ರಿಲಿಯಂಟ್. ಬಡತನ ಇದೆ, ಇಸ್ ಓಕೆ. ಬಟ್ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಕಂಟೆಸ್ಟೆಂಟ್ ಆಗಿ ಬರ್ತಿದ್ದಾರೆ. ಅದರ ಜೊತೆಗೆ ಕುಮಾರಿಯ ಒಂದು ಏನು ಈ ಫಾಲೋಯಿಂಗು, ಈ ಸಪೋರ್ಟು, ಸೋಷಿಯಲ್ ಮೀಡಿಯಾ ಸಪೋರ್ಟು, ಈ ಸಿಂಪತಿ, ಇದೆಲ್ಲವೂ ಕುಮಾರಿಗೂ ಉಲ್ಟಾ ಹೊಡಿಯಕ್ ಚಾನ್ಸ್ ಇದಾವೆ. ಕುಮಾರಿಗೂ ಉಲ್ಟಾ ಹೊಡಿಯಕ್ ಚಾನ್ಸ್ ಇದೆ. ಯಾಕಂದ್ರೆ ನಮ್ಮ ಪ್ರೇಕ್ಷಕರು ನೋಡ್ತಾರೆ ಬಿಗ್ ಬಾಸ್ ಮನೇಲಿ. ಇದೇ ಬಿಡಿ, ಇದು ಅಗ್ನಿ ಪರೀಕ್ಷೆ ಶೋ, ಇದ್ರಲ್ಲಿ ನಾವು ಏನು ಹೇಳಕ್ಕಾಗಲ್ಲ ಯಾರು ಹೆಂಗೆ ಅನ್ನೋದು. ಬಿಗ್ ಬಾಸ್ ಮನೇಲಿ ರಿಯಲ್ ಅವ್ರದ್ದು ಮುಖವಾಡಗಳು ಗೊತ್ತಾಗುತ್ತೆ. ನೋಡೋಣ. ಯಾಕೊತ್ತಾ, ಕುಮಾರಿ ಬಿಗ್ ಬಾಸ್ ಕನ್ನಡ ಸೀಸನ್ 13 ಬರ್ತಿದ್ದಾರೆ. ಒಂದ್ ವೀಕ್ ಗೇಮ್ ನೋಡೋಣ ಅವ್ರದ್ದು. ಅವ್ರ ಗೇಮ್ ಹೆಂಗಿರುತ್ತೆ, ಅವ್ರ ಪರ್ಸನಾಲಿಟಿ ಏನು, ಎಲ್ಲವೂ ಗೊತ್ತಾಗುತ್ತೆ. ದಯವಿಟ್ಟು ಕುಮಾರಿ ಒಬ್ಳಿಗೋಸ್ಕರವಾಗಿ ಬೇರೆ ಕಂಟೆಸ್ಟೆಂಟ್ಗಳನ್ನ ಬ್ಲೇಮ್ ಮಾಡೋದಂತೂ ದಯವಿಟ್ಟು ಮಾಡಬೇಡಿ. ಇದು ನನ್ನ ಒಂದು ನಾರ್ಮಲ್ ಆಗಿ ನನಗನ್ಸಿದ್ದು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಏಕೆ ಅಂತಂದ್ರೆ ನನಗೂ ಲೇಟಾಗಿ ಜ್ಞಾನೋದಯ ಆಯ್ತು. ಲೇಟಾಗೆ ನನಗೆ ಜ್ಞಾನೋದಯವಾಯ್ತು. ಕುಮಾರಿ ಬಡವಳಿರ್ಬೋದು, ದಡ್ಡಿ ಅಲ್ಲ. ಬಿಗ್ ಬಾಸ್ ಕನ್ನಡ ಸೀಸನ್ 13ನ ತುಂಬಾ ಚೆನ್ನಾಗಿ ಪ್ಲೇ ಮಾಡೋ ತಾಕತ್ತು ಕುಮಾರಿಗಿದೆ. ಗಿಲ್ಲಿನೇ ಪ್ರಚಂಡ ಅಂದ್ರೆ ಗಿಲ್ಲಿಗಿಂತ ಪ್ರಚಂಡ್ಲು ಕುಮಾರಿ, ಗಿಲ್ಲಿಗಿಂತ ಪ್ರಚಂಡು. ಏನು ಬೇಡ, ನಿಮಗೆ ಕರೆಕ್ಟ್ ಆಗಿ ಗೊತ್ತಾಗ್ಬೇಕು ಅಂದ್ರೆ ಅಗ್ನಿ ಪರೀಕ್ಷೆ ಶೋನ ಡೇ 1ನಿಂದ ಒಂದು ಕುಮಾರಿ ಪಾರ್ಟ್ ಮಾತ್ರ ನೋಡ್ತಾ ಬನ್ನಿ. ಕುಮಾರಿದು ಪಾರ್ಟ್ ಮಾತ್ರ ನೀವು ನೋಡ್ತಾ ಬನ್ನಿ, ನಿಮಗೆ ಒಂದು ಆನ್ಸರ್ ಸಿಗುತ್ತೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.